ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅನು ಮೌನಿಕಾ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನಾವು ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಇನ್ನು ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವ್ಲಾಗ್ ಬಂದರೆ ಇವತ್ತು ಮಾರ್ನಿಂಗು ಬೆಳಗ್ಗೆ ಎದ್ದಿದ ತಕ್ಷಣವೇ ನಾನು ಏನೇನು ಕೆಲಸ ಮಾಡ್ಕೊತೀನಿ ಅಂತ ಹೇಳಿ ಈ ಚಿಕ್ಕ ವಿಡಿಯೋದಲ್ಲಿ ತೋರಿಸ್ತಿದ್ದೆ. ಇವತ್ತು ನೋಡಿ ಬೆಳಗ್ಗೆನೇ ಎಲ್ಲ ತೊಳೆಯೋದು ಕೆಲಸ ಇಟ್ಕೊಂಡ್ಬಿಟ್ಟಿದ್ದೆ. ಕಾಂಪೌಂಡಲ್ಲಿ ಜಾಸ್ತಿನೇ ಧೂಳೆಲ್ಲ ಬಿದೋಗ್ಬಿಟ್ಟಿತ್ತು. ಅದರಲ್ಲೂ ಸಿಮೆಂಟ್ ಎಲ್ಲ ಜಾಸ್ತಿ ಬಂದಿತ್ತು ಅಂತ ನೀಟಾಗಿ ತೊಳೆದು ಬಿಡೋಣ ಅಂತ ತೊಳಿತಿದ್ದೆ. ನೆನ್ನೆ ಸಂಜೆನೇ ತೊಳೆದ್ಬಿಟ್ಟು ಮಲ್ಗೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ನೆನ್ನೆ ಟಯರ್ಡ್ ಆಗಿ ವೀಡಿಯೋನು ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತಿನ ಬೆಳಗ್ಗೆ ವೀಡಿಯೋನೇ ನಿಮಗೆ ಅಪ್ಲೋಡ್ ಮಾಡ್ತಿದ್ದೆ. ಇನ್ನು ಕಾಂಪೌಂಡು ಅಷ್ಟೇ ನೀಟಾಗಿ ತೊಳ್ಕೊಂಬಿಡ್ತೀನಿ. ಯಾವಾಗೂ ಈ ರೀತಿ ತೊಳೆದ್ಬಿಟ್ಟು ರಂಗೋಲಿ ಹಾಕಿ ಅಭ್ಯಾಸ ಆಗೋಗ್ಬಿಟ್ಟಿದೆ. ಎಷ್ಟೊತ್ತಿಗೆದ್ರೂ ಸರಿ, ಸಂಡೇ ಟೈಮಲ್ಲಿ ಆದರೂ ಸರಿ, ಲೇಟ್ ಆದ್ರೂ ಇದೇ ರೀತಿಯೇ ಮಾಡ್ಕೊತಿರ್ತೀನಿ. ಇನ್ನು ಸಂಡೇ ಅಲ್ವಾ, ಪರವಾಗಿಲ್ಲ ಬಿಡು ಅಂತ ಇರೋದಿಲ್ಲ. ಟೋನಿ ಬ್ರೂನೂ ಓಡಾಡ್ತಿರ್ತಾರಲ್ಲ, ಒಂದು ಸ್ವಲ್ಪ ಸ್ಮೆಲ್ ಬರೋ ಥರ ಹಾಕ್ತಿರುತ್ತೆ ಅಂತ ಬೆಳಗ್ಗೆ ಸಂಜೆನೂ ತೊಳ್ಕೊತೀನಿ. ಇಲ್ಲಾಂದರೆ ಬೆಳಗ್ಗೆ ಮಾತ್ರ ಕಂಪಲ್ಸರಿ ತೊಳ್ಕೊತೀನಿ. ಇನ್ನು ಹೊರಗಡೆನೂ ಅಷ್ಟೇ ಕಾರ್ ನಿಲ್ಲಿಸಿರೋದಕ್ಕೆ ನೋಡಿ ಈ ರೀತಿ ಅಡ್ಡ ಇರುತ್ತೆ. ನಮಗೆ ಗೇಟು ಅಷ್ಟೇ ಫುಲ್ಲು ಓಪನ್ ಆಗೋಲ್ಲ, ಒಂದು ಗೇಟ್ ಮಾತ್ರನೇ ಓಪನ್ ಆಗೋದು. ಇನ್ನು ಈ ಕಡೆ ಅಂದರೆ ಗಾಡಿಗಳು ನಿಲ್ಲಿಸ್ಬಿಟ್ಟಿರ್ತಾರೆ. ಅದಕ್ಕೆ ಎಷ್ಟಾದರೆ ಅಷ್ಟು ತೊಳ್ಕೊತೀನಿ. ಕಾರ್ ಕೆಳಗಡೆನೂ ನೀರೆಲ್ಲ ನೀಟಾಗಿ ಹಾಕ್ಬಿಟ್ಟು ಚಿಕ್ಕದಾಗೆ ರಂಗೋಲಿ ಹಾಕ್ಕೊಳಕ್ಕಾಗೋದು ಆ ರಂಗೋಲಿನೂ ಹಾಕ್ಬಿಟ್ಟು ಬರ್ತೀನಿ. ಇನ್ನು ಈ ಗಿಡಗಳ ಹಂತಿರ ಹೊರಗಡೆ ಇಟ್ಟಿದ್ರಿ, ಅದ್ರ ಮೇಲೂ ನೋಡಿ ತುಂಬ ಸಿಮೆಂಟ್ ಬಿದೋಗ್ಬಿಟ್ಟಿತ್ತು. ಚೆನ್ನಾಗಿ ಬರ್ತಿತ್ತು, ಈ ನಡುವೆ ಹೀಗಾಗೋಗಿದೆ. ಇನ್ನು ತಗೊಂಡೋಗಿ ಮೇಲೆ ಆದರೂ ಇಟ್ಬಿಟ್ರೆ ಒಂದು ಸ್ವಲ್ಪ ಇದು ಬದುಕೊಳ್ಳುತ್ತೆ, ಇಲ್ಲಾಂದರೆ ಇನ್ನು ಎಲ್ಲ ಹೋಗ್ಬಿಡುತ್ತೆ ಒಣಕ್ಕೊಂಡು ಅಂತ ಹೇಳಿಬಿಟ್ಟು ತಗೊಂಬಂದು ಒಳಗಡೆ ಇಟ್ಟೆ. ಒಂದು ಸ್ವಲ್ಪ ತೊಳಿಬೇಕು, ಮೇಲೆ ತಗೊಂಡು ಹೋಗಿ ತೊಳೆದ್ಬಿಟ್ಟು ಅಲ್ಲೇ ಇಡೋಣ ಅಂತ ಅಂದ್ಕೊತಿದ್ದೀನಿ. ತುಂಬ ತೂಕ ಇದೆ, ದೊಡ್ಡ ಪಾಟಗಳು ಇದು. ಅದಕ್ಕೆ ಇಲ್ಲಿಟ್ಟಿದ್ದೆ, ನಮ್ಮ ಮನೆಯವ್ರಿಗೆ ಹೇಳೋಣ ಅಂತ ಹೇಳಿಬಿಟ್ಟು. ಇನ್ನು ರಂಗೋಲಿನೂ ಅಷ್ಟೇ, ಇಲ್ಲೊಂದು ಸ್ಟೆಪ್ ಇದೆ ಅಲ್ವಾ, ಅದ್ರ ಮೇಲೆ ಒಂದು ಚಿಕ್ಕದಾಗಿ ಹಾಕ್ಕೊಂಡು ಮತ್ತು ಕಾರಿಂದ ಆಚೆಗೆ ಅಲ್ಲೊಂದು ರಂಗೋಲಿ ಹಾಕಿರ್ತೀನಿ. ಮನೆ ಮುಂದೆ ಹಾಕೋಕ್ಕಾಗಲ್ವಲ್ಲ, ಅದಕ್ಕಾಗಿ ಸ್ಟ್ರೈಟಾಗಿ ಹಾಕೋಕ್ಕಾಗಲ್ಲ ಅಂತ ಅಲ್ಲೊಂದು ಹಾಕ್ಕೊಂಡು ಇಲ್ಲೊಂದು ಹಾಕ್ಕೊತೀನಿ. ಹಬ್ಬಗಳ ಟೈಮಲ್ಲಿ ಆದರೆ ಈ ಕಾರ್ನ ಎತ್ತಿಸ್ಬಿಟ್ಟು ಈ ಸಗಣಿ ಪೌಡ್ರ್ ಬರುತ್ತಲ್ವ, ಅದನ್ನು ಹಾಕ್ಬಿಟ್ಟು ನೀಟಾಗಿ ರಂಗೋಲಿ ಹಾಕ್ಕೊತೀನಿ. ಹಾಗೆ ಹಾಕಿದ್ರೇ ನನಗೆ ಇಷ್ಟ ಆಗೋದು. ಅದು ಕಾರಿನೆಲ್ಲೂ ನಿಲ್ಸೋಕ್ಕಾಗಲ್ಲ ನಮ್ಮ ಮನೆಗಳ ಹತ್ರ ಅಂತಂದರೆ ಇಲ್ಲೇ ನಿಲ್ಲಿಸ್ಬಿಡ್ತೀರಿ. ಫಸ್ಟ್ ಆದರೂ ಪಕ್ಕದಲ್ಲಿ ಆ ಕಡೆ ಎಲ್ಲ ಜಾಗ ಇತ್ತು, ಖಾಲಿ ಜಾಗ, ಅಲ್ಲೆಲ್ಲ ಕಾರ್ ನಿಲ್ಲಿಸ್ಬಿಟ್ಟು ಮನೆ ಮುಂದೆ ದೊಡ್ಡದಾಗಿ ರಂಗೋಲಿ ಹಾಕ್ಕೊತಾ ಇದ್ದೆ. ಬಟ್ ಇವಾಗ ಕಾರ್ಗಂತಲೇ ಇಲ್ಲಿ ಸಿಮೆಂಟ್ ಹಾಕಿ ಮಾಡಿಸಿರೋದು. ಎಲ್ಲೂ ಮನೆ ಕಟ್ತಾ ಇದ್ದಾರಲ್ವ, ಅಲ್ಲೂ ಇಲ್ಲಿ ಎಲ್ಲನೂ ಎಲ್ಲೂ ನಿಲ್ಸೋಕ್ಕಾಗಲ್ಲ, ಮನೆ ಹತ್ರನೇ ನಿಲ್ಸ್ಕೊಬೇಕು. ಇಲ್ಲ ಅಂತಂದರೆ ಬಾಡಿಗೆಗೆ ಬಿಡಬೇಕಾಗುತ್ತೆ. ಬಾಡಿಗೆಗೆ ಅಂತಂದರೆ ಒಂದು ವಿಡಿಯೋದಲ್ಲಿ ಹೇಳಿದ್ನಲ್ವ, 10,000 ಅಡ್ವಾನ್ಸ್ ಕೇಳ್ತಿದ್ದಾರೆ, ತಿಂಗಳಿಗೆ 3,000 ಬಾಡಿಗೆ ಕೇಳ್ತಾ ಇದ್ದಾರೆ. ಅದಕ್ಕಾಗಿ ಇನ್ನು ಸುಮ್ಮನೆ ವೇಸ್ಟ್ ಖರ್ಚು ಯಾಕೆ ಅಂತ ಹೇಳಿ ಮನೆ ಮುಂದೆನೇ ಸಿಮೆಂಟ್ ಹಾಕಿಬಿಟ್ಟು ಈ ರೀತಿ ನಿಲ್ಲಿಸ್ಬಿಟ್ಟಿದ್ದೀರಿ. ಇನ್ನು ಹೊರಗಡೆ ಎಲ್ಲ ರಂಗೋಲಿ ಹಾಕಿ ಬಂದು ಕಿಚನಲ್ಲಿ ನೋಡಿ ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ. ನೆನ್ನೆ ಮಾಡಿರಲಿಲ್ಲ, ರಾತ್ರಿ ಹಾಗೆ ಮಲಗಿಬಿಟ್ಟಿದ್ದೆ. ಇವಾಗ ಮಿಕ್ಕಿರೋ ಅನ್ನ ಎಲ್ಲ ಇದ್ದರೆ ಬೇರೆ ಬೌಲಲ್ಲಿ ತೆಗೆದು ಇಟ್ಬಿಟ್ಟು ಆ ಕುಕ್ಕರ್ನೆಲ್ಲ ತೊಳೆದ್ಬಿಡೋಣ ಅಂತ ತೊಳೆಯೋಕ್ಕೆ ಹಾಕ್ತಿದ್ದೀನಿ. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನೂ ಮಾಡಲಿಲ್ಲ ನಾನು. ರಾತ್ರಿ ಸೊಪ್ಪು ಸಾರು ಅನ್ನ ಇತ್ತು, ನಮ್ಮ ಮನೆಯವ್ರು ಅದನ್ನೇ ತಿಂದ್ಕೊಂಡ್ರು. ಮಧ್ಯಾಹ್ನಕ್ಕೆ ಮನೆಗೆ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಇವತ್ತು ಒಂದು ದಿನವೇ ನಾನ್ ವೆಜ್ ತಿನ್ನೋದು. ನಾಳೆ ಅಮಾವಾಸ್ಯೆ ಅಲ್ವಾ, ನಾಳೆಯಿಂದ ಹಿಡಿದು ನಾವು ಗಣೇಶನ ಹಬ್ಬ ಆಗೋವರೆಗೂ ನಾನ್ ವೆಜ್ ತಿನ್ನೋದಿಲ್ಲ. ಹಬ್ಬ ಇರಲಿ ಇಲ್ದಿರ ಹೋಗಲಿ, ಅಂದರೆ ನಮ್ಗೆ ಇವಾಗ ಹಬ್ಬ ಇಲ್ವಲ್ಲ, ಇದ್ದರೂ ಸರಿ ಇಲ್ಲ ಅಂದರೂ ಸರಿ ನಾವು ಶ್ರಾವಣ ಶನಿವಾರಗಳಲ್ಲಿ ನಾನ್ ವೆಜ್ ತಿನ್ನೋದಿಲ್ಲ. ಅಮಾವಾಸ್ಯೆಗೆ ಮುಂಚೆನೇ ಮುಗಿಸ್ಕೊತೀರಿ. ಅಮಾವಾಸ್ಯೆ ಸ್ಟಾರ್ಟ್ ಆಯಿತು ಅಂದರೆ ಮನೆಯಲ್ಲಿ ಪೂಜೆ ಮಾಡಿದ್ದೀನಿ ಅಂತಂದರೆ ಮತ್ತೆ ಗಣೇಶನ ಹಬ್ಬ ಆಗೋವರೆಗೂ ನಾವು ನಾನ್ ವೆಜ್ ತಿನ್ನೋದಿಲ್ಲ. ಮಕ್ಕಳು ಅಷ್ಟೇ, ನಮ್ಮ ಮನೆಯವರು ಅಷ್ಟೇ, ಯಾರೂ ತಿನ್ನೋದಿಲ್ಲ ನಾವು. ನನ್ನ ಮಗ ಏನಾದರೂ ಹಠ ಮಾಡಿದಾನಂದರೆ ಹೊರಗಡೆ ತಿನ್ಕೊಳ್ಳೋದಕ್ಕೆ ಹೇಳ್ತೀನಿ. ಅದು ನಾವು ಶ್ರಾವಣ ಶನಿವಾರಗಳಲ್ಲಿ ತಿನ್ನೋದಿಲ್ಲ. ಶನಿವಾರಗಳೆಲ್ಲ ಮುಗ್ದಿದ್ದೆ ಆಮೇಲೆ ಬೇಕಾದ್ರೆ ತಿನ್ಕೊಳ್ಳೋಕ್ಕೆ ಹೇಳ್ತೀನಿ. ನಾವಾದರೆ ಗಣೇಶನ ಹಬ್ಬ ಮುಗಿಯೋವರೆಗೂ ನಾವು ತಿನ್ನೋದಕ್ಕೆ ಹೋಗಲ್ಲ, ಮನೆಯಲ್ಲಿ ಮಾಡೋದಕ್ಕೂ ಹೋಗೋದಿಲ್ಲ. ಹಬ್ಬ ಇದ್ದಿದ್ರೆ ಇದು ಒಳಗಡೆ ಎಲ್ಲ ಕ್ಲೀನ್ ಮಾಡಿಬಿಡ್ತಾ ಇದ್ದೆ. ಅಂದರೆ ಅಮಾವಾಸ್ಯೆ ಹಿಂದಿನ ದಿವಸ ನಾನ್ ವೆಜ್ ತಿನ್ನಂಗಿದ್ರೆ ತಿಂದುಬಿಟ್ಟು ಅಮಾವಾಸ್ಯೆ ಆಗಿದ ತಕ್ಷಣ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇಟ್ಬಿಡ್ತಾ ಇದ್ರಿ. ಏನೂ ತಿಂತಾ ಇರಲಿಲ್ಲ. ನಾವು ಶ್ರಾವಣ ಶನಿವಾರಗಳು, ವರಮಹಾಲಕ್ಷ್ಮಿ ಹಬ್ಬ, ಗಣೇಶನ ಹಬ್ಬ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾನ್ ವೆಜ್ ತಿಂತಾ ಇದ್ದಿತ್ತು. ಮನೆಯಲ್ಲೂ ಚೆನ್ನಾಗಿತ್ತು, ಪೂಜೆ ಎಲ್ಲ ಮಾಡಿದಿದ್ರೆ. ಬಟ್ ಮಾಡಬಾರ್ದಲ್ವ, ಏನು ಮಾಡೋದಕ್ಕಾಗೋದಿಲ್ಲ. ಇನ್ನು ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಸ್ಟವ್ನು ಅಷ್ಟೇ ಗಲೀಜಾಗಿತ್ತು ಅಂತ ಅಡುಗೆ ಮಾಡೋಕ್ಕೆ ಮುಂಚೆನೇ ಸ್ಟವ್ ತೊಳೆದ್ಬಿಡೋಣ ಅಂತ ತೊಳೆದು ಇಟ್ಬಿಟ್ಟೆ. ಫುಲ್ಲು ನೀರು ಹಾಕಿ ಡೀಪಾಗಿ ತೊಳಿಲಿಲ್ಲ, ಸ್ಟೀಲ್ದಲ್ವ ಆ ಸ್ಟವ್ವು, ಹಾಗೆ ತೊಳಿತಾ ಇದ್ದರೆ ತುಕ್ಕಿಡ್ದು ಹೋಗ್ಬಿಡುತ್ತೆ. ಅದಕ್ಕಾಗಿ ಒಂದು ಸ್ವಲ್ಪ ಸೋಪ್ ಎತ್ಕೊಂಡು ಉಜ್ಜಿಬಿಟ್ಟು ಬಟ್ಟೆದಲ್ಲಿ ನೀಟಾಗಿ ಒರೆಸ್ಕೊಂಡ್ಬಿಟ್ಟಿದ್ದೀನಿ. ವಾರಕ್ಕೊಂದ್ಸಲಿ ಫುಲ್ ಡೀಪಾಗಿ ತೊಳ್ಕೊಂಬಿಡ್ತೀನಿ, ಅಂದರೆ ನೀರು ಹಾಕಿ ತೊಳೆದ್ಬಿಡ್ತೀನಿ. ಮಿಕ್ಕಿದ ದಿನಗಳಲ್ಲೆಲ್ಲ ನಾನು ಈ ರೀತಿ ಬಟ್ಟೆದಲ್ಲೇ ಒರೆಸ್ಕೊಂಡ್ಬಿಡ್ತೀನಿ ಅಷ್ಟೇ. ಇನ್ನು ಬ್ರೂನೋನ್ ತೋರಿಸ್ತಿದ್ದೆ. ನನ್ನ ಮಗಳು ಡೈನಿಂಗ್ ಹಾಲಲ್ಲಿ ಮಲಗಿದ್ರೆ ನನ್ನ ಮಗಳ ಹತ್ರ ನೋಡಿ ಬ್ರೂನೋ ಎಷ್ಟು ಚೆನ್ನಾಗಿ ಮಲಗಿದಾನೋ. ನನ್ನ ಮಗ ಹಾಲಲ್ಲಿ ಮಲಗಿದ್ದ, ನನ್ನ ಮಗನ ಹತ್ರ ನೋಡಿ ಟೋನಿ ಹೀಗೆ ಮಲಗಿದ್ದಾನೆ. ನಾನು ಮಲ್ಕೊಂಡಿದ್ದಾಗ ಬಂದು ಇಬ್ಬರು ನನ್ನ ಹತ್ರ ಮಲಗಿರ್ತಾರೆ. ನಾನು ಎದ್ದು ಕೆಲಸಗಳು ಸ್ಟಾರ್ಟ್ ಮಾಡಿದ್ರೆ ಹಿಂಗೆ ಅವನ ಹತ್ರ ಒಬ್ಬರು, ಇವಳ ಹತ್ರ ಒಬ್ಬರು ಹಿಂಗೆ ಮಲಗಿರ್ತಾರೆ ಮಕ್ಕಳು. ನೋಡೋಕ್ಕೆ ಎಷ್ಟು ಕ್ಯೂಟಾಗಿ ಅಂತ ಅನ್ನಿಸ್ತಿದ್ರು. ಇನ್ನು ನನ್ನ ಮಕ್ಕಳು ಅಷ್ಟೇ ನಿದ್ದೆ ಮಾಡ್ತಾನೆ ಇದ್ದಾರೆ. ರಜೆ ಇರೋದ್ರಿಂದ ಎತ್ತಿರಲಿಲ್ಲ ಅವರಿನ್ನೂ.
ಈಗ ನೋಡಿ ಫ್ಯಾನ್ ಹೋಗ್ತಿದೆ, ಎ ಸಿ ಯಾಕೆ ಹೋಗ್ತಿಲ್ಲ ಅನ್ನೋ ಡೌಟ್ ನಿಮಗೆ ಬರ್ಬೋದು, ಅದಕ್ಕೆ ತೋರಿಸ್ತಾ ಇದ್ದೆ. ಎ ಸಿದು ಹೊರಗಡೆ ನಾವು ಬಾಕ್ಸ್ ಇಟ್ಟಿರ್ತೀರಲ್ವ, ಎ ಸಿದು ಬಾಕ್ಸು, ಅದ್ರ ಮೇಲೆ ಗೋಣಿ ಚೀಲ ಹಾಕಿ ಒಂದು ಕಲ್ಲು ಇಟ್ಬಿಟ್ಟಿದ್ದಾರೆ. ಪಕ್ಕದಲ್ಲಿ ಮನೆ ಕಟ್ತಿದ್ದಾರಲ್ವ, ಸಿಮೆಂಟ್ ಎಲ್ಲ ಜಾಸ್ತಿ ಬೀಳುತ್ತೆ ಅಂತ. ಇನ್ನು ಅದ್ರ ಮೇಲೆ ಏನಾದರೂ ಇದ್ದರೆ ಎ ಸಿ ಆನ್ ಮಾಡಬಾರ್ದಂತೆ ಫಸ್ಟೇ ಹೇಳಿದರು, ಬೆಂಕಿ ಬಂದುಬಿಡುತ್ತೆ, ಎ ಸಿ ಮೇಲೆ ಏನು ಇಡಬಾರ್ದು ಅಂತ ಹೇಳಿದರು. ಇನ್ನು ರಾತ್ರಿ ಕತ್ಲಲ್ಲಿ ಹೋಗಿ ಅಲ್ಲಿ ಯಾರು ಅದನ್ನ ಎತ್ತೋರ ಗೋಣಿ ಚೀಲನ ಅಂತ ಹೇಳಿ ನನ್ನ ಮಗ ಟೇಬಲ್ ಫ್ಯಾನ್ ಹಾಕ್ಕೊಂಡು ಮಲಗಿದ್ದ. ಹಾಲ್ ಓಪನ್ ಇರೋದ್ರಿಂದ ಟೇಬಲ್ ಫ್ಯಾನೇ ಯೂಸ್ ಮಾಡಬೇಕು, ಸೀಲಿಂಗ್ ಫ್ಯಾನ್ ಆಗೋದಿಲ್ಲ, ಅದಕ್ಕೆ ಅಲ್ಲಿ ಎ ಸಿ ಇಡ್ಸಿರೋದನ್ನು. ಇನ್ನು ಅಡುಗೆಗೆ ರೆಡಿ ಮಾಡ್ಕೊತಿದ್ದೆ, ಹೇಳಿದ್ನಲ್ವ ನಾನ್ ವೆಜ್ಜು ಅಂತ ಹೇಳಿ. ಇನ್ನು ಮಾಡಬೇಕು, ಏನೇನು ಮಾಡೋದೋ ಗೊತ್ತಿಲ್ಲ, ಮಸಾಲೆಗೆಲ್ಲ ರೆಡಿ ಮಾಡ್ಕೊತಿದ್ದೀನಿ. ನಮ್ಮ ಮನೆಯವರು ನನ್ನ ಮಗಗಿನ್ನ ಅಮೌಂಟ್ ಕೊಟ್ಟರೆ ಅವ್ನು ಹೋಗಿ ತೊಗೊಂಬರ್ತಾನೆ, ಅವ್ನು ನಿದ್ದೆ ಎದ್ದೊಳ್ಬೇಕು. ಇನ್ನು ನಾನು ಒಂದು ಸ್ವಲ್ಪ ಟೀ ಏನಾದರೂ ಕುಡ್ಕೊಬೇಕು, ಸುಸ್ತು ಆಗ್ತಿದೆ. ಮಸಾಲೆಗೆಲ್ಲ ರೆಡಿ ಮಾಡ್ಕೊಂಬಿಟ್ಟು ಕುಡಿಯೋಣ ಅಂತ ಒಂದು ಗ್ಲಾಸ್ ಬಿಸಿ ನೀರು ಮಾತ್ರ ಕುಡ್ಕೊಂಡಿದ್ದೀನಿ. ಇನ್ನು ಮಸಾಲೆಗೆ ರೆಡಿ ಮಾಡಿ ಇಡ್ತಾ ಇದ್ದೀನಿ, ಏನು ಮಾಡಬೇಕು ಅನ್ನೋದು ಐಡಿಯಾ ಇಲ್ಲ. ಮಸಾಲೆ ಮಾತ್ರ ರೆಡಿ ಮಾಡ್ಕೊತಿದ್ದೆ, ಬಿರಿಯಾನಿಗೂ ರೆಡಿ ಮಾಡ್ಕೊತಿದ್ದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಸಾರಿಗೂ ರೆಡಿ ಮಾಡ್ಕೊತಿದ್ದೀನಿ. ಏನು ಮಾಡಬೇಕು ಅನ್ನೋದು ಆಮೇಲೆ ಡಿಸೈಡ್ ಮಾಡ್ತೀನಿ. ಇದೇನಿದು ಡಿಸೈಡ್ ಮಾಡೋಕ್ಕೆ ಮುಂಚೆನೇ ರೆಡಿ ಮಾಡ್ಕೊಂಬಿಟ್ಟಿದ್ದೀರಿ ಅಂತ ಅಂದ್ಕೊಬೋದು. ಸಾಂಬಾರಿನ ಕಂಪಲ್ಸರಿ ಮಾಡೇ ಮಾಡ್ತೀನಿ, ಇನ್ನು ರಾತ್ರಿವರೆಗೂ ಬೇಕಲ್ವಾ ಅಂತ ಹೇಳಿ. ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ರೆಡಿ ಮಾಡಿ ಇಟ್ಟಿದ್ದೀನಿ, ಯಾಕಂದರೆ ಬಿರಿಯಾನಿ ಬೇಕಂದ್ರು ಕಬಾಬ್ ಬೇಕಂದ್ರು ಫ್ರೈ ಅಂತಂದ್ರು ಅದನ್ನು ಯೂಸ್ ಮಾಡ್ಬೋದಲ್ಲ ಅಂತ ಹೇಳಿ. ನೋಡೋಣ ಆಮೇಲೆ. ಟೋನಿಗೆ ನೋಡಿ ಅನ್ನ ಹಾರಿಸ್ತಾ ಇದ್ದೆ, ಟೋನಿ ಬ್ರೂನೋಗೆ ತಿನ್ನಿಸ್ಬಿಡೋಣ ಅಂತ. ಅದಕ್ಕೂ ಮುಂಚೆ ಟೀ ಇಟ್ಕೊಂಡಿದ್ದೀನಿ, ಟೀ ಕುಡಿಬೇಕು. 9 ಗಂಟೆ ಆಗ್ತಿದೆ, ತುಂಬ ಸುಸ್ತು ಆಗ್ತಿದೆ. ಟೀ ಒಂದು ಗ್ಲಾಸ್ ಕುಡಿದ್ಬಿಡೋಣ ಅಂತ ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟೆ ಫಸ್ಟು. ಬೆಳಗ್ಗೆ ಹಾಟ್ ವಾಟ್ರ್ ಕುಡಿದಿದ್ದೆ, ಇವಾಗ ಒಂದು ಗ್ಲಾಸ್ ನೀರು ಕುಡಿಬೇಕು ಅಂತ ಅನ್ನಿಸ್ತು. ಬರೀ ಹೊಟ್ಟೆದಲ್ಲಿ ನೀರು ಕುಡಿದಷ್ಟು ತುಂಬ ಒಳ್ಳೆಯದೆ ಆರೋಗ್ಯಕ್ಕೆ. ಇನ್ನು ಟೀ ಕುಡ್ಕೊಂಡು ಮಧ್ಯಾಹ್ನ ಅಡುಗೆಗೂ ಸ್ಟಾರ್ಟ್ ಮಾಡ್ಕೊಬೇಕು, ಏನು ಮಾಡ್ತೀನೋ ಗೊತ್ತಿಲ್ಲ, ನೋಡೋಣ. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಇನ್ನು ಬೆಳಗ್ಗೆಯಿಂದ ಇವತ್ತು ಎದ್ದ ತಕ್ಷಣವೇ ನಾನು ಏನೇನು ಕೆಲಸ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಈ ಚಿಕ್ಕ ವಿಡಿಯೋದಲ್ಲಿ ತೋರಿಸ್ದೆ ಅಲ್ವಾ. ಮಧ್ಯಾಹ್ನಕ್ಕೆ ಏನೇನು ಅಡುಗೆ ಮಾಡ್ತಾ ಇದ್ದೀನಿ ಇವತ್ತು ಅಂತ ಇನ್ನೊಂದು ವ್ಲಾಗಲ್ಲಿ ನಿಮ್ಮ ಮುಂದೆ ತೊಗೊಂಬರ್ತೀನಿ. ಈ ವ್ಲಾಗಲ್ಲೇ ಶೇರ್ ಮಾಡಿದ್ದೀನಿ ಅಂದರೆ ತುಂಬ ಲೆಂತಿ ಆಗೋಗುತ್ತೆ, ನಿಮಗೂ ಬೋರ್ ಹೊಡಿಯುತ್ತೆ ನೋಡ್ತಿದ್ರೆ ತುಂಬ ಲೆಂತಿ ಆದರೆ ಅಂತ ಹೇಳ್ಬಿಟ್ಟು ಇನ್ನೊಂದು ವ್ಲಾಗಲ್ಲಿ ಶೇರ್ ಮಾಡ್ತಿದ್ದೆ. ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ನನಗೆ ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಫ್ರೆಂಡ್ಸ್.